ಮಾಜಿ ಸಂಸದೆ ನಟಿ ಜಯಶ್ರೀ ಅವರನ್ನ ಅಧಿಕಾರಿ ಅಲೆದಾಡಿಸಿದ್ದಾರೆ. ಸರ್ವೆಗೋಸ್ಕರ ಭೂಮಾಪನ ಇಲಾಖೆ ಅಧಿಕಾರಿ ಜಯಶ್ರೀ ಅವರನ್ನ ಈ ರೀತಿ ಅಲೆದಾಡಿಸಿರುವುದು. ಗುಬ್ಬಿ ತಾಲೂಕು ಭೂಮಾಪನ ಕಚೇರಿಗೆ ಸುತ್ತಾಡಿದ್ದಾರೆ ಜಯಶ್ರೀ ಅವರು. ಜಿವಿ ಮಾಲತಮ್ಮ ಆರ್ಟ್ ಟ್ರಸ್ಟ್ಗೆ 5 ಗುಂಟೆ ಜಮೀನು ದಾನ ನೀಡಿದ್ರು ನಟಿ ಸಂಸದೆ, ಮಾಜಿ ಸಂಸದೆ ಆಗಿರುವಂತಹ ಜಯಶ್ರೀ ಅವರು. ಗುಬ್ಬಿಯಲ್ಲಿ ರಂಗ ಚಟುವಟಿಕೆ ಕಾರಣದಿಂದಾಗಿ 5 ಗುಂಟೆ ಜಾಗವನ್ನ ದಾನ ಕೊಟ್ಟಿದ್ರು. ಈ ಜಾಗದ ಸರ್ವೆಗೆ ಅರ್ಜಿಯನ್ನ ಜಯಶ್ರೀ ಅವರು ಸಲ್ಲಿಕೆ ಮಾಡಿರ್ತಾರೆ. ಅರ್ಜಿ ಶುಲ್ಕ ಬಂದು 3,500 ರೂಪಾಯಿ ಪಾವತಿಯಾಗಿತ್ತು. ಆದರೂ ಕೂಡ ಸರ್ವೆ ಆಗಿಲ್ಲ. ಕಾರಣ ಕೇಳಿದ್ರೆ ಯಾರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸರ್ವೇಯರ್ ಶಿವಾನಂದ ವಿರುದ್ಧ ಒಂದಷ್ಟು ಆರೋಪಗಳನ್ನ ಕೂಡ ಜಯಶ್ರೀ ಅವರು ಮಾಡಿದ್ದಾರೆ. ಬಂದಿದ್ದೀನಿ ನಾನು, ಇದು ನಿಮಗೆ ಬರೋದೇ ಇಲ್ಲ ಅನ್ಬಿಟ್ಟ. ಅಲ್ಲ, ರಿಜಿಸ್ಟರ್ ಮಾಡಿಸ್ಕೊಂಡಿದೀವಪ್ಪ ನಾವು, ಬರೋದಿಲ್ಲ ನಿಮಗೆ. ಇಷ್ಟೇ ನಿಮ್ಮ ಮನೆವರೆಗೆ ಅದು ರೋಡ್ ಕೂತ್ಕೊಳ್ಳುತ್ತೆ. ಏನ್ ಹೇಳಿ ಸರ್, ಆ ಕಡೆ ಅಂಗನವಾಡಿ ಇದೆ, ಈ ಕಡೆ ಇನ್ನೊಬ್ರು ಮನೆ ಕಟ್ಟಿದ್ದಾರೆ, ನಮ್ಮ ಮನೆಗೆ ಮಾತ್ರ ರೋಡ್ ಕೂತ್ಕೊಳ್ಳುತ್ತಾ? ಈಗ ಇಲ್ಲಿವರೆಗೂ ಬರುತ್ತೆ, ಲೈಟ್ ಕಂಬದವರೆಗೂ ಬರುತ್ತೆ, ಅಲ್ಲಿಂದ ಬರಲ್ಲ, ಅದು ರೋಡ್ ಕೂತ್ಕೊಳ್ಳುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ಯಾವ ಕಾರಣಕ್ಕೋಸ್ಕರ ಎಷ್ಟೊಂದು ಡಿಲೇ ಆಗ್ತಿದೆ ಅಂತ ಹೇಳಿ ಜಯಶ್ರೀ ಅವರ ಆರೋಪಗಳೇನು? ಖಂಡಿತ ಮಧುಶ್ರೀ, ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಆಗ್ಬೇಕಾಗಿದ್ದಂತಹ ಕೆಲಸಗಳು ವಿಳಂಬ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದರಲ್ಲಿ ಮಾಜಿ ಸಂಸದೆಗೆ ಈ ರೀತಿಯಾದಂತಹ ಒಂದು ಕೆಲಸ ಕೈಯಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಕಾಯಿಸುವಂಥದ್ದು, ಜೊತೆಗೆ ಅವ್ರಿಗೆ ನಾಳೆ ಬನ್ನಿ ಅನ್ನುವಂತ ನಿಟ್ಟಲ್ಲಿ ಒಂದು ಸಮಜಾಯಿಷಿಯನ್ನು ಕೊಡುವಂತ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಈ ಘಟನೆ ನಡೆದಿರುವಂತದ್ದು ಗುಬ್ಬಿ ತಾಲೂಕಿನಲ್ಲಿ. ಅಲ್ಲಿನ ಭೂಮಾಪನ ಕಚೇರಿಗೆ ಒಂದಷ್ಟು ಕೆಲಸಗಳಿರುತ್ತೆ. ಅಂದ್ರೆ ಇವರು ರಂಗ ಚಟುವಟಿಕೆಗಳಿಗೆ ಅಂತ ಹೇಳಿ ಒಂದು ಆರ್ಟ್ ಟ್ರಸ್ಟ್ಗೆ ಒಂದು 5 ಗುಂಟೆ ಜಮೀನನ್ನ ದಾನ ನೀಡಿರ್ತಾರೆ. ಅದಕ್ಕೆ ಸರ್ವೆ ಪ್ರಕ್ರಿಯೆ ಇನ್ನೂ ಬಾಕಿ ಇರುತ್ತೆ. ಹಾಗಾಗಿ ಇವ್ರಿಗೆ ಇವತ್ತು ಅಂದ್ರೆ ಏನು ನಿನ್ನೆ ಒಂದು ದಿನಾಂಕವನ್ನ ನಿಗದಿ ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ಜಯಶ್ರೀ ಅವರು ತಮ್ಮ ಬೇರೆ ಕೆಲಸಗಳೇನಿರ್ತವೆ ಅವನ್ನೆಲ್ಲ ಕೂಡ ಹೋಲ್ಡ್ ಮಾಡ್ಕೊಂಡು ಅವರು ಕಚೇರಿ ಹತ್ರ ಬಂದಿರ್ತಾರೆ. ಆದ್ರೆ ಕಚೇರಿಯಲ್ಲಿ ಅಧಿಕಾರಿ ಇಲ್ಲದ ಹಿನ್ನೆಲೆಯಲ್ಲಿ ತಿರ್ಗಾ ಮತ್ತೆ ಇನ್ನೊಂದ್ ದಿನ ಬನ್ನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೋ ಕಡೆ ಜಯಶ್ರೀ ಅವ್ರಿಗೂ ಕೂಡ ಅಸಮಾಧಾನ ಆಗುತ್ತೆ. ಆ ಸಂದರ್ಭದಲ್ಲಿ ಬೇರೆ ಅಧಿಕಾರಿಗಳು ಕೂಡ ಕಂಡು ಅದನ್ನ ಅವರಿಗೆ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಜಯಶ್ರೀ ಅವರು ಹೇಳ್ತಾರೆ, ಡೆಲ್ಲಿಯಿಂದ ಒಂದಷ್ಟು ಜನ ನನ್ನನ್ನ ಭೇಟಿ ಮಾಡ್ಬೇಕು ಅಂತ ಬಂದಿದ್ರು, ಅವರು ಕೂಡ ಮನೆಯಲ್ಲಿ ಕಾಯ್ತಾ ಇದ್ದಾರೆ. ಆದ್ರೆ ನಾನು ಈ ಕೆಲಸವನ್ನ ನಡ್ಕೊಂಡು ಬಂದಿದ್ದೆ. ಆದ್ರೆ ಇದಕ್ಕೆ ನನಗೆ ಆಗ್ತಾ ಇರುವಂತ ಒಂದು ಬೇಸರ ಅನ್ನುವಂಥದ್ದನ್ನ ಅವರು ಹೊರಹಾಕ್ತಾ ಇರುವಂತಹ ಒಂದು ದೃಶ್ಯಾವಳಿಗಳು ಕಂಡು ಬಂದಿರುವಂತದ್ದು. ಜೊತೆಗೆ ಈ ಘಟನೆಯ ಸಂಬಂಧವಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು, ಅದ್ರ ಬಗ್ಗೆ ಪರಿಶೀಲನಾ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮೊದಲು ಧನ್ಯವಾದ ಜಗದೀಶ್ ತಮ್ಮ ಮಾಹಿತಿಗಾಗಿ.